ಸರ್ಕಾರಿ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳ ಅದಲು ಬದಲಾಗಿದೆ. ಮೊದಲು ಗಂಡು ಮಗು ಕೊಟ್ಟು ಬಳಿಕ ಹೆಣ್ಣು ಮಗು ಅಂತ ಸಿಬ್ಬಂದಿ ಹೇಳಿರುವಂತಹ ಪ್ರಕರಣ ಇದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಎಡವಟ್ಟು. ನವಜಾತ ಶಿಶುಗಳ ಅದಲು ಬದಲು ಗಂಡು ಮಗುವನ್ನ ಕೊಟ್ಟು ಅದಾದ್ಮೇಲೆ ಹೆಣ್ಣು ಮಗು ಅಂತ ಸಿಬ್ಬಂದಿ ಹೇಳಿದ. ರಾಯಚೂರಿನ ಸಿಂಧನೂರು ತಾಲೂಕು ಆಸ್ಪತ್ರೆಯಲ್ಲಿ ನಡೆದಂತಹ ಅವಾಂತರ ಇದು. ಎಡವಟ್ಟು. ಆಸ್ಪತ್ರೆಯಲ್ಲಿ ಹೆರಿಗೆಗೆ ಅಂತ ರೇವತಿ ದಾಖಲಾಗಿತ್ತು. ಗಂಡು ಮಗು ಹುಟ್ಟಿದೆ ಅಂತ ಹಾಲುಣಿಸಿ ಅಂತ ಮಗು ಕೊಟ್ಟಿದ್ದಾರೆ ಸಿಬ್ಬಂದಿ. ಮೊದಲಿಗೆ ಕೆಲ ಸಮಯದ ನಂತರ ನಿಮ್ದು ಹೆಣ್ಣು ಮಗು ಅಂತ ಸಿಬ್ಬಂದಿ ಬಂದು ಹೇಳಿದ್ದಾರೆ. ನಮ್ಮಿಂದ ತಪ್ಪಾಗಿದೆ, ನಿಮ್ಮದು ಹೆಣ್ಣು ಮಗು ಅಂತ ಸಿಬ್ಬಂದಿ ಹೇಳಿರೋದು. ಸೊ ಆಸ್ಪತ್ರೆ ಸಿಬ್ಬಂದಿ ಹೇಳಿದಂಥ ಈ ಮಾತಿನಿಂದ ಪೋಷಕರು ಕಂಗಾಲಾಗಿದ್ದಾರೆ. ಸಹಜವಾಗಿ ಠಾಣೆಯ ಮೆಟ್ಟಿಲನ್ನ ಏರೋದಕ್ಕೆ ರೇವತಿ ಹುಲ್ಲಪ್ಪ ಈ ದಂಪತಿ ಮುಂದಾಗಿದ್ದಾರೆ. ಮಗುವಿನ ತಂದೆ ತಾಯಿ ಯಾಕೆ ತಪ್ಪು ಮಾಹಿತಿಯನ್ನು ಕೊಟ್ಟರು, ಬೇಕಂತಲೇ ತಪ್ಪು ಮಾಹಿತಿಯನ್ನು ಕೊಡ್ಲಾಯ್ತಾ ಅನ್ನುವಂತಹ ಸಹಜ ಪ್ರಶ್ನೆ ಮೂಡುತ್ತೆ. ಗಾಂಧಿನಗರದ ಬಾಣಂತಿ ರೇವತಿಯ ಗಂಡು ಮಗುವನ್ನ ಬದಲಾವಣೆ ಮಾಡಿರುವಂತಹ ಆರೋಪ ಇದೆ. ಪತಿ ಹುಲ್ಲಪ್ಪ ಹಾಗೂ ಅತ್ತೆ ನೀಲಮ್ಮ ಅವರಿಂದ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಸಹಜವಾಗಿ ಆಗುತ್ತೆ. ಮೊದಲು ತಾಯಿಗೆ ಗಂಡು ಮಗುವನ್ನ ಕೊಟ್ಟು ಹಾಲುಣಿಸೋದಕ್ಕೆ ಹೇಳಿದ್ರು ಅದೇ ಸಿಬ್ಬಂದಿ. ಅದಾದ್ಮೇಲೆ ನಿಮ್ದು ಗಂಡು ಮಗ ಅಲ್ಲ ಹೆಣ್ಮಗು ಅಂತ ಬಂದು ಹೇಳಿದ್ದಾರೆ. ಸಹಜವಾಗಿ ಇದು ಬಹಳಷ್ಟು ಆತಂಕಕ್ಕೆ ಕಾರಣ ಆಗಿದೆ, ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಸಿಬ್ಬಂದಿ ನಡೆ ಬಗ್ಗೆ ಅನುಮಾನಗೊಂಡು ಆಕ್ರೋಶವನ್ನ ಪೋಷಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಕಂತಲೇ ಹೀಗೆ ಮಾಡ್ತಾ ಇದ್ದಾರಾ ಅಂತ ಅನಿಸ್ತಾ ಇದೆ. ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಗಳ ಕೈಚಳಕದಿಂದ ಮಕ್ಕಳ ಎಕ್ಸ್ಚೇಂಜ್ ಆಗ್ತಾ ಇದೆ ಅನ್ನುವಂಥ ಆರೋಪ ಈಗ ಕೇಳಿಬಂದಿದೆ ಈ ಬೆನ್ನಲ್ಲೇ. ಸೊ ಹಾಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಇರೋದಕ್ಕೆ ರೇವತಿ ಮತ್ತು ಹುಲ್ಲಪ್ಪ ದಂಪತಿ ಮುಂದಾಗಿದ್ದಾರೆ. ಮಗುವಿನ ತಂದೆ ತಾಯಿ 5 ನಿಮಿಷದ ಅಂತರದಲ್ಲಿ ಇಬ್ಬರು ಗರ್ಭಿಣಿಯರ ಹೆರಿಗೆಯಾದ ಹಿನ್ನೆಲೆಯಲ್ಲಿ ಈ ಒಂದು ಗೊಂದಲ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಫಸ್ಟ್ಗೆ ಇವರಿಗೆ ರೇವತಿ ಅನ್ನುವಂತಹ ಬಾಣಂತಿಗೆ ನಿಮ್ಮದು ಗಂಡು ಮಗು ಅಂತ ಹೇಳಿದ್ದು ಯಾಕೆ, ಅದಾದ್ಮೇಲೆ 5 ನಿಮಿಷದಲ್ಲಿ ಬಂದು ಹೆಣ್ಣು ಮಗು ಅಂತ ಹೇಳಿದ್ದು ಯಾಕೆ ಅನ್ನುವಂಥ ಸಹಜ ಪ್ರಶ್ನೆ ಮೂಡುತ್ತೆ. ಒಂದೇ ಸಲ ಡೆಲಿವರಿ ಆಯಿತು, ಸಿಸೇರಿಯನ್ ಆಯ್ತು ಸರ್. 5 ನಿಮಿಷ ಮುಂಚೆ ನಮ್ಗೆ ಮಗು ಕರ್ಬಿಟ್ಟು ಗಂಡು ಮಗು ಅಂತ ಹೇಳಿ ಕೊಟ್ಟಾರೆ. ಕೊಟ್ಟ ಮೇಲೆ 10-15 ನಿಮಿಷ ಆದಮೇಲೆ ಐಸಿಗೆ ಹೋದ್ಮೇಲೆ ನಮಗೆ ನಿಮ್ಮದು ಗಂಡು ಮಗು ಅಲ್ಲ ಹೆಣ್ಣು ಮಗು ಅಂತ ಇವಾಗ ಹೇಳ್ತಾ ಇದ್ದಾರೆ ಸರ್. ಇವಾಗ ಹೆಣ್ಮಗು ನಮ್ದೆಲ್ಲ ಗಂಡು ಮಗು ಇಷ್ಟು ದಿನ ಆಯಿತು ಕೊಟ್ಬಿಟ್ಟು ನೀವು ಇವಾಗ ಈ ಥರ ಹೇಳ್ತಾ ಇದ್ದೀರಲ್ಲ ಅಂತ ಕೇಳೋದಕ್ಕೆ, ಇಲ್ಲ ನಿಮ್ಮದು ನಾವು ಕಂಪ್ಲೀಟ್ ಮಾಡ್ಕೊಂಡು ಅವ್ರನ್ನ ಕರೆದಿದ್ದೀವಿ, ನೀವು ಬಂದಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಸರ್. ಅದಕ್ಕೆ ನಾವು DNA ಟೆಸ್ಟ್ ಮಾಡಿಸಿ ನಮ್ಗೆ ಯಾವ ಮಗು ಇದೆ ಆ ಮಗು ಕೊಡಿ ಅಂತ ನಾವು ಕೇಳ್ತಾ ಇದ್ವಿ. ಅದಕ್ಕೆ ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ನಾಗರಾಜ್ ಸರ್ ಊಟಕ್ಕೆ ಹೋಗಿದ್ದಾರೆ, ನಾವು ಪೊಲೀಸರಿಗೆ ಆದರೂ ಅವರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಡೀಟೇಲ್ಸ್ ಬರ್ಕೊಂಡು ಹೋಗಿದ್ದಾರೆ. ಬೆಳಗಿಂದ ಕಾಯ್ತಾ ಇದ್ವಿ, ಏನು ಯಾವುದೂ ಇಲ್ಲಿ ನಮಗೆ ಕ್ಲಿಯರ್ ಮಾಹಿತಿ ಸಿಗ್ತದೆ. ನಮಗೆ ರೇವತಿ ಅಂತ ಕರೆದಾಗ ನಾವೇನೈತೆ ಮಗು ಕಡೆ ಅಂತ ಎತ್ಕೊಂಡು ಹೋಗಿ ಕೊಟ್ಟರೆ ಆಮೇಲೆ ಸಿಸ್ಟ್ರು ಅಲ್ಲಿ ಹಾಕಿ ಒಳಗಡೆ ಹೋಗಿ ಎಲ್ಲ ಇದು ಮಾಡಿದ ಮೇಲೆ ಹಿಂದಗಡೆ ನಿಮ್ಮ ಮಗು ಅಲ್ಲ, ಇದು ಗಂಡು ಮಗು ನಿಮ್ಮದಲ್ಲ ಹೆಣ್ಣು ಮಗು ಅನ್ನಕತ್ತೆ. ನಾವೇನೈತೆ ನಾವು ಅದ ಮಗು ಎತ್ಕೊಂಡಿದ್ದ ನಾವು ಅಂತೀರಿ. ಅವರು ನಮ್ಮ ಬಗ್ಲಲ್ಲಿ ಇದ್ದಾರೆ. ಅವರು ಅಂದ್ರೆ ಅವ್ರು ಎದ್ದು ಹೋಗೋದಲ್ರಿ. ನಮ್ಮ ಹೆಸರು ಅವ್ರು ಕೂಗಿದಾಗ ನಾವು ಹೋಗ್ಬೇಕಾಗುತ್ತೆ. ಬದ್ಲರ ಹೆಸರು ಕರೆದಾಗ ನಾವು ಹೋಗೋಕ್ಕಾಗತ್ತೆ ರೀ. ನಾವು ರೇವ್ತಾರೆ ಅಂದಾಗ ನಾವು ಎದ್ದೋಗಿವ್ರಿ. ನಾವು ಎದ್ದೋಗಿ ಎತ್ಕೊಂಡಿವ್ರಿ. ನಮ್ಮ ಆಸೆ ಅವ್ರು ಕೂಡ ಬೇಡ್ರಿ. ನೀವು ನೋಡಿದಾಗ ಗಂಡು ಮಗ ಇತ್ತು? ಗಂಡು ಮಗ ಕಣ್ಣು ಮುಟ್ಟ ನೋಡೀನಿ ರೀ. ಅವ್ರಪ್ಪ ನೋಡಿ ಆಸೆ ವರ್ಕ ನೋಡಿರಿ. ನಾವು ಅವ್ರ ಬಗ್ಲಲ್ಲಿ ಅದಾರ. ಅವರೇ ನಮಗೇನಂದ್ರೆ ನಿಮಗೆ ಗಂಡು ಮಗು ಅಂತ ಅಂದು ಕಳಿಸ್ಯಾರ ಅವರು. ಆಶಾ ವರ್ಕರ್ ಆಶಾ ವರ್ಕರ್ ಅವ್ರು ಈಗ ಆದಾರ. ಈಗ ನಮ್ಗಂತ ತಗೊಂಡಾರ ಡಾಕ್ಟರ್ ತಾಯಿ. ಅಮ್ಮ ಕೂಡ ಏನಂದ್ಲು, ನಿಮ್ಗೆ ಗಂಡು ಮಗು ನಮ್ಮ ಹೆಣ್ಣು ಮಗು ಐತಿ. ಅಲ್ಲಿ ಇದ್ದವ್ರ ಕೂಡ ಏನಂದ್ಲು, ನೀನೇ ಫಸ್ಟ್ ಗಂಡು ಮಗು ತಂದಿದ್ದೆ, ಅವ್ರ ಇನ್ನೂ ಹೆಣ್ಣು ಮಗು ತಂದಾರ. ನಾ ಫಸ್ಟ್ ಹಾಕಿದ್ಮೇಲೆ ನಮ್ಮ ಜೊತೆಗೆ ಹೆಣ್ಣು ಮಗು ತಂದ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಸಹಜವಾಗಿ ಇಂಥ ಎಡವಟ್ಟುಗಳು ಆಗೋದು ತುಂಬ ವಿರಳ. ಅದರಲ್ಲೂ ಕೂಡ ಮಗು ಜನಿಸಿದ ಆ ಟೈಮ್ನಲ್ಲೇ ಒಂದು ಟ್ಯಾಗನ್ನು ಹಾಕಲಾಗುತ್ತೆ ಆ ಮಗುವಿನ ಕೈಗೆ. ಸೀರಿಯಲ್ ನಂಬರನ್ನು ನಮೂದು ಮಾಡಲಾಗುತ್ತೆ ಯಾರದ್ದು ಮಗು ಅನ್ನೋದನ್ನು ಕಂಡು ಹಿಡಿಯೋದಕ್ಕೆ ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ. ಬಟ್ ಈಗ ಈ ಪೋಷಕರು ಮಾಡ್ತಾ ಇರುವಂಥ ಆರೋಪವನ್ನು ನೋಡಿದರೆ, ಆಗಿರುವಂಥ ಎಡವಟ್ಟನ್ನು ನೋಡ್ತಾ ಇದ್ರೆ, ಬೇಕಂತಲೇ ಮಾಡಿದ್ರ ಆಸ್ಪತ್ರೆ ಸಿಬ್ಬಂದಿಗಳು ಅಂತ ಒಂದು ಡೌಟ್ ಅಂತೂ ಬರುತ್ತೆ. ಅರುಣ್, ಆ ರೀತಿಯಾದಂತ ಒಂದು ಅನುಮಾನವನ್ನ ಮಗುವಿನ ತಂದೆ ತಾಯಿಗಳು ಸದ್ಯಕ್ಕೀಗ ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ರಾಯಚೂರು ಜಿಲ್ಲೆಯ ಸಿಂಧನೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಬೆಳಗ್ಗೆ ಹೆರಿಗೆ ಆಗ್ತದೆ. ಹೆರಿಗೆ ಆದಂತ ಸಂದರ್ಭದಲ್ಲಿ ರೇವತಿ ಎನ್ನುವಂತಹ ಆ ಮಗುವಿಗೆ ಗಂಡು ಮಗು ಆಗಿದೆ ಎನ್ನುವಂತ ವಿಚಾರವನ್ನು ಇಟ್ಕೊಂಡು ಅವರು ಹೋಗಿ ತಾಯಿಯ ಕೈಯಲ್ಲಿ ಇವತ್ತು ಮಗುವನ್ನ ಕೊಡ್ತಾರೆ ಹಾಲು ಉಣಿಸೋದಕ್ಕೆ. ಆದ್ರೆ
ಸ್ವಲ್ಪ ಹೊತ್ತು ಬಿಟ್ಟು ತದನಂತರದಲ್ಲಿ ನಿಮಗೆ ಹುಟ್ಟಿರ್ತಕ್ಕಂಥದ್ದು ಗಂಡು ಮಗುವಲ್ಲ, ಹೆಣ್ಣು ಮಗು, ನಮ್ಗೆ ತಪ್ಪಾಗಿದೆ ಕೊಡಿ ಅಂತ ಆ ಮಗುವನ್ನ ಇಸ್ಕೊಂಡು ಅದಲು ಬದಲು ಮಾಡಿರ್ತಕ್ಕಂತಹ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಈಗ ರೇವತಿ ಮತ್ತು ಆ ರೇವತಿಯ ಪತಿ ಹುಲ್ಲಪ್ಪ ಮತ್ತು ಅತ್ತೆ ನೀಲಮ್ಮ ಎನ್ನುವವರಿಂದ ಸದ್ಯ ಆಸ್ಪತ್ರೆಗಳ ಸಿಬ್ಬಂದಿಗಳ ಮೇಲೆ ಆ ರೀತಿಯಾದಂತಹ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ನಮಗೆ ಹುಟ್ಟಿರ್ತಕ್ಕಂಥದ್ದು ಗಂಡು ಮಗು, ಆದ್ರೆ ಈಗ ಮೊದಲು ಗಂಡು ಮಗುವನ್ನ ಕೊಟ್ಟು ಈಗ ತಿರ್ಗಾ ನಮಗೆ ಹೆಣ್ಣು ಮಗು ಹುಟ್ಟಿದೆ ಎನ್ನುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಮ್ಮ ಮಗುವನ್ನ ಮತ್ತು ಹೆಣ್ಣನ್ನ ಅದಲು ಬದಲು ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ಸದ್ಯಕ್ಕೆ ಈಗ ಆಸ್ಪತ್ರೆಯ ಸಿಬ್ಬಂದಿಗಳ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಸಿಬ್ಬಂದಿಗಳ ನಡೆ ನೋಡಿದ್ರೆ ಒಂದು ರೀತಿಯಲ್ಲಿ ಅನುಮಾನನೂ ಕೂಡ ಮೂಡಿ ಬರ್ತಾ ಇದೆ. ಯಾಕಂತ ಕೇಳಿದ್ರೆ ಯಾವುದೋ ಒಂದು ಆಸ್ಪತ್ರೆಗಳ ಸಿಬ್ಬಂದಿ ವೈದ್ಯರ ಕೈಚಳಕದಿಂದ ಈ ರೀತಿಯಾಗಿ ಮಕ್ಕಳು ಎಕ್ಸ್ಚೇಂಜ್ ಆಗಿದೆಯಾ ಅನ್ನುವಂಥದ್ದು ಸದ್ಯಕ್ಕೆ ಅನುಮಾನ. ಹೀಗಾಗಿ ಆ ಪೋಷಕರು, ಮಗುವಿನ ಪೋಷಕರು ಏನಿದ್ದಾರೆ ಅವರು ಈಗ ಸಿಂಧನೂರಿನ ನಗರ ಪೊಲೀಸ್ ಠಾಣೆಯ ಮೆಟ್ಟಲನ್ನ ಏರೋದಕ್ಕೆ. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಹುಲ್ಲಪ್ಪ ಮಗುವಿನ ತಂದೆ ಇದ್ದಾರೆ ನಮ್ಮ ಜೊತೆ ಮಾತನಾಡೋಕೆ. ಸರ್ ನಮಸ್ತೆ. ಹುಲ್ಲಪ್ಪ ಅವ್ರೆ ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನಾಯ್ತು ಸರ್ ಇದು ಇನ್ಸಿಡೆಂಟ್ ಹೇಳ್ಬೋದಾ? ಸ್ಟಾರ್ಟಿಂಗ್ ಬಂದು ಏನ್ ಹೇಳಿದ್ರು, ಆಮೇಲೆ ಏನ್ ಹೇಳಿದ್ರು? ಅದೇ ಸರ್, ನಮ್ಗೆ ಫಸ್ಟ್ ಮಗು ಜನಿಸಿದಾಗ ನಮ್ಮ ಕೈಯಲ್ಲಿ ಗಂಡು ಮಗು ಅಂತ ಕೊಟ್ರು. ಓಕೆ. ಗಂಡು ಮಗು ಅಂತ ಕೊಟ್ಟು 20 ಮಿನಿಟ್ಸ್ ಆಯ್ತು ಸರ್. 20 ಮಿನಿಟ್ಸ್ ಆದ್ಮೇಲೆ 20 ನಿಮಿಷ ಆಯ್ತು ಸರ್. 20 ನಿಮಿಷ ಆದ್ಮೇಲೆ ಐಸಿಗೆ ತಗೊಂಡ್ ಹೋಗ್ಬೇಕು, ಮಗು ಐಸಿಗೆ ತಗೊಂಡ್ ಹೋಗಿ ಅಂತ ಹೇಳಿದ್ರು. ನಾವು ಅವಾಗ ಐಸಿಗೆ ತಗೊಂಡೋಗಿ ಅಲ್ಲಿ ಕೊಟ್ಟಿವಿ ಸರ್ ಮಗುನ. ಓಕೆ. ಮಗು ಕೊಟ್ವಿ. ಅದೇ ಟೈಮಲ್ಲಿ ಇನ್ನೊಂದು ಮಗು ಅಲ್ಲಿ ಜನಿಸಿತ್ತು ಸರ್. ಓಕೆ. ಈ ಮಗು ಜನಿಸಿ 5 ಮಿನಿಟ್ಸ್ ಅಲ್ಲಿ ಇನ್ನೊಂದು ಮಗು ಜನಿಸಿ, ಅದು ಹೆಣ್ಣು ಮಗು ಸರ. ಇನ್ನೊಬ್ಬರು ಸಿಬ್ಬಂದಿ ಇದ್ರು, ಅವರು ತಂದು ಇನ್ನೊಬ್ಬರಿಗೆ ಹೆಣ್ಣು ಮಗು ಕೊಟ್ರು ಸರ್. ನಮಗೆ ಗಂಡು ಮಗು ಕೊಟ್ರು. 5 ನಿಮಿಷ ಡಿಫ್ರೆಂಟ್. ಅವ್ರ ಕೈಯಲ್ಲಿ ಹೆಣ್ಣು ಮಗು ಕೊಟ್ಟಿದ್ದಾರೆ, ನಮ್ಮ ಕೈಯಲ್ಲಿ ಗಂಡು ಮಗು ಕೊಟ್ಟಿದ್ದಾರೆ. ಒಂದು 5 ನಿಮಿಷ ಡಿಫ್ರೆಂಟ್ ಅಲ್ಲಿ ತಗೊಂಡೋಗಿ ವೆಂಟಿಲೇಟರ್ ಅಲ್ಲಿ ಹಾಕಿದ್ವಿ. 20 ನಿಮಿಷ ಆದ್ಮೇಲೆ ಆಮೇಲೆ ಮಗು ಹೆಸರು ಅಲ್ಲಿ ಸೇರ್ಪಡೆ ಮಾಡಬೇಕು, ಬಂದು ಹೆಸರು ಇದು ಮಾಡಿ ಅಂತ ಹೇಳಿದ್ರು, ಎಂಟ್ರಿ ಮಾಡಿ ಅಂತ ಹೇಳಿದ್ರು. ಓಕೆ. ಆ ಹೆಸರು ಎಂಟ್ರಿ ಮಾಡಕ್ ಹೋದಾಗ ಆಸ್ಪತ್ರೆ ಸಿಬ್ಬಂದಿಗಳು ನಿಮ್ಮದು ಹೆಣ್ಣು ಮಗು ಅಲ್ಲ ಗಂಡು ಮಗು, ಅವ್ರದ್ದು ಹೆಣ್ಣು ಮಗು ಅಲ್ಲ ಅವ್ರದ್ದು ಗಂಡು ಮಗು ಅಂತ ಹೇಳ್ತಾ ಇದ್ದಾರೆ ಸರ್. ಅದನ್ನ ನಾವು ನಮ್ಮ ಕೈಯಲ್ಲಿ ಗಂಡು ಮಗು ಕೊಟ್ಬಿಟ್ಟು 20 ನಿಮಿಷ ನಮ್ಮ ಹತ್ರ ಇದ್ದು, ಇವಾಗ ಅವ್ರ ಮಗು ಗಂಡು ಅಂತ ಹೇಳ್ತಾ ಇದಾರೆ, ಈಗ ನಮ್ಮ ಮಗು ಹೆಣ್ಣು ಅಂತ ಹೇಳ್ತಾ ಇದಾರೆ, ಇದು ಏನು ಇದು ಇದೆ ಅಂತ ನಾವು ಕೇಳಿದ್ರೆ, ಇಲ್ಲ ನಾವು ಕೊಡೋದ್ರಲ್ಲಿ ಮಿಸ್ಟೇಕ್ ಆಗಿ ನಿಮ್ಗೆ ಕೊಟ್ಟಿದ್ದೀವಿ. ಮಿಸ್ಟೇಕ್ ಆಗಿ ಯಾರಿಗೆ ಕೊಟ್ಟಿದ್ರಿ? ರೇವತಿ ಅವರು ಅಂತ ಕರೆದಿರಿ, ನಾವು ರೇವತಿ ಅವ್ರು ಬಂದು ಮಗು ತೊಗೊಂಡಿದ್ದೀವಿ. ಇಲ್ಲ ನಾವು ಮಮತಾ ಕರೆದಿದ್ದೀವಿ, ನೀವು ರೇವತಿ ಅವ್ರು ಬಂದು ತೊಗೊಂಡಿದ್ದೀರಿ ಅಂತ ಹೇಳ್ತಾ ಇದಾರೆ ಸರ್ ಅವ್ರು. ಅಂದ್ರೆ ಮತ್ತೆ ನಿಮ್ಮ ಮೇಲೆ ತಪ್ಪು ಹೊರ್ಸಕ್ ನೋಡಿದ್ರು? ಇವಾಗ ನಮ್ಮ ಮೇಲೆ ತಪ್ಪು ಹೊರ್ಸಕ್ ನೋಡ್ತಾ ಇದ್ದಾರೆ. ಬಟ್ ಅವರು ನಾಗರಾಜ್ ಕಾಟುವ ಅಂತ ಇದ್ದಾರೆ ಸರ್, ಡಾಕ್ಟ್ರು ಮೇನ್ ಅವರು. ಓಕೆ. ಅವ್ರು ಹೇಳ್ತಾ ಇದಾರೆ, ನಾನು ರೇವತಿ ಅವ್ರದ್ದು ನಾನೇ ಮಾಡಿದೀನಿ ಆಪರೇಷನ್ ಅಂತ ಹೇಳಿದ್ರು ಸರ್. ಫಸ್ಟ್ ಸರ್ ಆಪರೇಷನ್ ನೀವೇ ಮಾಡಿದ್ದು, ಮಗು ಯಾವ ಲಿಂಗ ಇತ್ತು ಅಂತ ನಾನು ಕೇಳಿದೆ ಸರ್. ನಾನು ಆಪರೇಷನ್ ಮಾಡಿರೋದಷ್ಟೇ, ನಾನು ಲಿಂಗ ಪರಿಶೀಲನೆ ಮಾಡಲಿಲ್ಲ, ನಾನು ನೋಡಿಲ್ಲ ಅದನ್ನ. ಬಟ್ ನಾನು ನೋಡ್ಬಿಟ್ಟು ಹಂಗೆ ಆ ಕಡೆ ಹೋದೆ ಕಣ, ಅವರು ಎಲ್ಲ ಸಿಸ್ಟ್ರು ಇದು ಮಾಡಿದ್ರು ಅಂತ ಹೇಳಿದ್ರು ಸರ್ ಫಸ್ಟ್. ಆಮೇಲೆ ಇದು ಸ್ವಲ್ಪ ನಾವು ಗಲಾಟೆ ಮಾಡಕ್ ಶುರು ಮಾಡಿದಾಗ ಆಮೇಲೆ ಬಂದು ಹೇಳಿದ್ರು, ಇಲ್ಲ ಸೆಕೆಂಡ್ ಆಪರೇಷನ್ ಮಾಡಿದ್ದೀನಿ, ನಿಮ್ದೇ ಹೆಣ್ಣು ಮಗು ಅಂತ ಬಂದು ಇವಾಗ ಹೇಳ್ತಾ ಇದ್ದಾರೆ ಸರ್. ಓಕೆ ಓಕೆ. ಆಸ್ಪತ್ರೆ ಡಾಕ್ಟ್ರು. ಅದಕ್ಕೆ ನಾವ್ ಏನ್ ಹೇಳ್ತಾ ಇದೀವಿ ಸರ್, ಇವಾಗ ನೀವು ತಪ್ಪು ಮಾಡಿದ್ರು, ನಾವು ತಪ್ಪು ಮಾಡಿದ್ವಿ, ಆಸ್ಪತ್ರೆ ಸಿಬ್ಬಂದಿ ತಪ್ಪು ಮಾಡಿದ್ರು, ಅದೆಲ್ಲ ನಮ್ಗೆ ಬೇಡ. ನಮ್ಗೆ ಮಗುದು ನಮ್ದು ನಮ್ಮ ಮಿಸ್ಸಸ್ DNA ತಗೊಳ್ಳಿ, ಆಮೇಲೆ ಅವ್ರದ್ದು ತಗೊಳ್ಳಿ, ಇನ್ನೊಬ್ರು ಅಪೋಸಿಟ್ ಇರೋರ್ದು ತಗೊಂಡು DNA ಟೆಸ್ಟ್ ಮಾಡಿ ಯಾರ ಮಗು ಅವ್ರಿಗೆ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಸರ್ ಅವ್ರಿಗೆ. ಓಕೆ ಓಕೆ. ಈಗ ದೂರು ಕೊಟ್ಟಿದ್ದೀರಾ ಈ ಬಗ್ಗೆ? ದೂರ್ ಕೊಡಕಂತ ಹೋದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಂತ ಇಲ್ಲ ಸರ್. ಏನ್ ಹೇಳಿದ್ರಲ್ಲ? ಅವ್ರು ಏನ್ ಹೇಳ್ತಿದಾರೆ, ಇದು ಡಾಕ್ಟರ್ ತಪ್ಪು ಮಾಡಿರೋದ್ರಿಂದ ನೀವು ಡಾಕ್ಟರ್ನ ಕೇಳಿ ನಮ್ನೇನ್ ಕೇಳ್ತೀರಾ, ನಾವ್ ಏನಂತ ಕಂಪ್ಲೇಂಟ್ ತಗೋಬೇಕು ಅಂತ ಪೊಲೀಸರು ಹೇಳ್ತಾರೆ. ಓಕೆ. ಪೊಲೀಸರು ಈ ತರ ಹೇಳ್ತಾರೆ. ಡಾಕ್ಟ್ರಿಗೆ ಬಂದು ಸರ್ ಅವ್ರು ಕಂಪ್ಲೇಂಟ್ ತಗೊಂತ ಇಲ್ಲ ಅಂದ್ರೆ, ಇಲ್ಲ ನಾನೇನ್ ಮಾಡಕ್ಕಾಗತ್ತೆ, ನಾನ್ ಮಾಡಿರೋದಲ್ಲ ಇದು ತಪ್ಪು, ನರ್ಸ್ಗಳು ಏನೋ ಕೊಡೋದ್ರಲ್ಲಿ ಹೆಚ್ಚು ಕಡಿಮೆ ಕೊಟ್ಟಿದ್ದಾರೆ, ನಿಮ್ದು ಹೆಣ್ಣು ಮಗುನೇ, ನೀವು ಹಂಗೇನಿದ್ರೆ ಕಂಪ್ಲೇಂಟ್ ಕೊಡಿ, ನಾನೇನ್ ಮಾಡಕ್ಕಾಗಲ್ಲ ಅಂತ ಆಸ್ಪತ್ರೆ ಡಾಕ್ಟರ್ ಹೇಳ್ತಾ ಇದಾರೆ ಸರ್. ಬಟ್ ಇಲ್ಲಿ ನಮ್ಗೆ ಯಾವ್ದು ತರ ನ್ಯಾಯ ಸಿಗ್ತಾ ಇಲ್ಲ ಸರ್. ಬಟ್ ನಮ್ಗೆ ಏನ್ ಕೇಳ್ತಾ ಇರೋದಂದ್ರೆ, ಅದು ಮಗು ಯಾವ್ದಾದ್ರೂ ಆಗ್ಲಿ, ಹೆಣ್ಣು ಮಗು ಆಗ್ಲಿ ಗಂಡು ಮಗು ಆಗ್ಲಿ, ಯಾವ್ದೇ ಮಗು ಆಗ್ಲಿ, ನಮ್ದು DNA ಟೆಸ್ಟ್ ಮಾಡ್ಲಿ, ನಮ್ಗೆ ಹೆಣ್ಣು ಮಗು ಆದ್ರೆ ಹೆಣ್ಣು ಮಗ ಕೊಡ್ಲಿ, ಗಂಡು ಮಗು ಆದ್ರೆ ಗಂಡು ಮಗ ಕೊಡ್ಲಿ. ಓಕೆ, ಮೆಡಿಕಲ್ ಟೆಸ್ಟ್ ಆಗ್ಲಿ ಅಂತ ಹೇಳ್ತಿದ್ದೀರಾ. ನೋಡೋಣ ಹುಲ್ಲಪ್ಪ ಅವ್ರು ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.